ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಪವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ತೋರಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ನನ್ನ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನೋಡೋಣ. ಇದು ಫಸ್ಟ್ ಸ್ಕ್ಯಾನ್ ರಿಪೋರ್ಟು. ಅಂದರೆ ಎಲ್ಲ ಹಾಸ್ಪಿಟಲ್ಸಲ್ಲಿ ಹಾರ್ಟ್ ಬೀಟ್ ಸ್ಕ್ಯಾನ್ ಫಸ್ಟ್ ಮಾಡ್ತಾರೆ, ಬಟ್ ಇಲ್ಲಿ ನಾನು ತೋರಿಸೋ ಹತ್ರ ಹಾರ್ಟ್ ಬೀಟ್ ಸ್ಕ್ಯಾನ್ ಬೇಡ, ನಿಮ್ಗೇನಾದರೂ ಬೇಕಿತ್ತು ಅಂದರೆ ಮಾತ್ರ ಮಾಡಿಸ್ಕೊಳ್ಳಿ, ನಾವೇನು ಸಜೆಸ್ಟ್ ಮಾಡೋದಿಲ್ಲ ಹಾರ್ಟ್ ಬೀಟ್ ಸ್ಕ್ಯಾನು ಅಂತ ಹೇಳಿದ್ರು. ನಾವು ಯಾಕೆ ಎಲ್ಲ ಹಾಸ್ಪಿಟಲಲ್ಲಿ ಮಾಡ್ತಾರೆ, ಇಲ್ಲಿ ಯಾಕೆ ಮಾಡೋದಿಲ್ಲ ಅಂತ ಕೇಳಿದ್ರೆ, ಅಂದರೆ ಫಸ್ಟ್ ವೆರಿ ಸ್ಟಾರ್ಟಿಂಗು ಕೆಲವೊಬ್ಬರಿಗೆ ಮಗುದು ಹಾರ್ಟ್ ಬೀಟ್ ಬಂದಿರುತ್ತೆ, ಮತ್ತು ಇನ್ನೂ ಕೆಲವೊಬ್ಬರಿಗೆ ಬಂದಿರಲ್ಲ. ಯಾರ್ದು ಬಂದಿರಲ್ವೋ ಅವರು ಸುಮ್ಮನೆ ಟೆನ್ಷನ್ ತಗೊತಾರೆ, ಅದಕ್ಕೆ ಮಗು ಆರೋಗ್ಯವಾಗೇ ಇರುತ್ತೆ. ನೆಕ್ಸ್ಟು NT ಸ್ಕ್ಯಾನೇ ಮಾಡ್ತೀವಿ ನಾವು, ಇಲ್ಲಿ ಹಾರ್ಟ್ ಬೀಟ್ ಸ್ಕ್ಯಾನ್ ಮಾಡೋದಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಸುಮ್ಮನಾದ್ವಿ ನಾವು. ಇದು ನಂದು NT ಸ್ಕ್ಯಾನ್ ರಿಪೋರ್ಟು. 11 ವೀಕು 6 ಡೇಸ್ ಇದ್ದಾಗ ನಾವು ಮಾಡಿಸಿರೋದು. ಇದರಲ್ಲಿ FHR ರೇಟು ಗುಡ್ ಅಂತ ಇದೆ, ಅಂದರೆ ಮಗುದು ಹಾರ್ಟ್ ಬೀಟ್ ರೇಟು ಗುಡ್ ಅಂತ ಇದೆ. ಹಾಗೆ ಫಸ್ಟ್ ಸ್ಕ್ಯಾನ್ ರಿಪೋರ್ಟಲ್ಲಿ ನನಗೆ 25/5/2021ಕ್ಕೆ ಡೆಲಿವರಿ ಡೇಟು ಕೊಟ್ಟಿದ್ದಾರೆ. ಹೇಳ್ತಾರಲ್ಲ, ಅಂದರೆ ಹಾರ್ಟ್ ಬೀಟ್ ರೇಟು ಕಡಿಮೆ ಬಂತು ಅಂತಂದರೆ ಬಾಯ್ ಬೇಬಿ, ಹಾಗೆ ಜಾಸ್ತಿ ಬಂತು ಅಂತಂದರೆ ಬೇಬಿ ಗರ್ಲ್ ಅಂತ ಹೇಳ್ತಾರಲ್ಲ. ಹಾಗೆ ನನಗೂ ಕ್ಯೂರಿಯಾಸಿಟಿ ಇತ್ತು, ಎಷ್ಟಿದೆ ನನ್ನ ಮಗುದು ಹಾರ್ಟ್ ಬೀಟ್ ರೇಟ್ ಅಂತೇಳಿ ತಿಳ್ಕೊಳ್ಳೋಣ ಅಂತ ಡಾಕ್ಟರ್ನ ಕೇಳಿದೆ. ಆದರೆ ಅವರು ಹೇಳಲಿಲ್ಲ, ಚೆನ್ನಾಗಿದೆ ಮಗು, ಆರೋಗ್ಯವಾಗಿದೆ, ಸಾಕಲ್ವಾ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಸುಮ್ಮನಾದ್ವಿ. ಇದು ನವಂಬರ್ ಮಂತಲ್ಲಿ ಮಾಡಿಸಿರುವಂತಹ NT ಸ್ಕ್ಯಾನ್ ರಿಪೋರ್ಟು. ನೆಕ್ಸ್ಟು ನನ್ನ ಸೆಕೆಂಡ್ ಸ್ಕ್ಯಾನ್ ರಿಪೋರ್ಟು. ಅಂದರೆ 5 ಕಂಪ್ಲೀಟ್ 6 ಆಗಬೇಕಾದ್ರೆ 6 ಮಂತಿಗೆ ಬಿದ್ದ ಮೇಲೆ ನಮಗೆ ಅನಾಮಲಿ ಸ್ಕ್ಯಾನ್ ಅಂತೇಳಿ ಮಾಡಿಸ್ತಾರೆ. ಅದನ್ನು ನಾನು ಜನವರಿ ಮಂತಲ್ಲಿ ಮಾಡಿಸಿದ್ದೇನೆ. ಲಾಸ್ಟ್ ಟೈಮು ನನಗೆ ಫಸ್ಟ್ ಸ್ಕ್ಯಾನ್ ಮಾಡಿಸಿದ್ನಲ್ಲ NT ಸ್ಕ್ಯಾನಲ್ಲಿ, ಅದರಲ್ಲಿ FHR ರೇಟ್ನ ಮೆನ್ಷನ್ ಮಾಡಿರಲಿಲ್ಲ, ಬರೀ ಗುಡ್ ಅಂತ ಹೇಳಿ ಮಾತ್ರ ಮೆನ್ಷನ್ ಮಾಡಿದರು. ಬಟ್ ಈ ಸ್ಕ್ಯಾನ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅಲ್ಲಿ FHR ರೇಟು 141 ಅಂತ ಹೇಳಿ ಇದೆ. ಹಾಗೆ ನನಗೆ ಲಾಸ್ಟ್ NT ಸ್ಕ್ಯಾನ್ ಮಾಡಿದ್ದು ಡಾಕ್ಟರ್ಸ್ ಬೇರೆ, ಹಾಗೆ ಈ ಸ್ಕ್ಯಾನ್ ಮಾಡಿದ ಡಾಕ್ಟರ್ ಬೇರೆ, ಹಾಗಾಗಿ ಇಲ್ಲಿ FHR ರೇಟು ಮೆನ್ಷನ್ ಮಾಡಿದ್ದಾರೆ. ಮತ್ತು ಪಾಪುದು ವೆಯ್ಟ್ ಎಷ್ಟಿದೆ ಅಂತ ಹೇಳಿ ಕೂಡ ಹಾಕಿದ್ದಾರೆ ನೋಡಿ, ಅಲ್ಲಿ ಫೆಟಲ್ ವೈಟು 410 ಗ್ರಾಮ್ ಅಂತ ಹೇಳಿ ಹಾಕಿದ್ದಾರೆ, 410 ಗ್ರಾಮ್ಸ್ ಇದೆ. ಹಾಗೆ ಅನಾಮಲಿ ಸ್ಕ್ಯಾನಲ್ಲಿ ಏನಾಯಿತು ಅಂತಂದರೆ ಎಲ್ಲ ನಾರ್ಮಲ್ ಇದೆ, ಆದರೆ ಒಂದೇ ಒಂದು ಪಾಪುಗೆ 5 mm ಸಿಸ್ಟ್ ಇದೆ ಅಂತ ಹೇಳಿದರು. ಹಾಗಾಗಿ ನಮಗೆ ಅದಕ್ಕೆ ಡಾಕ್ಟರ್ನ ಕೇಳಿದ್ದಕ್ಕೆ ಬೇರೆ ಏನು ಪ್ರಾಬ್ಲಮ್ ಆಗೋದಿಲ್ವಾ ಅಂತಂದರೆ, ತಲೆ ಕೆಡಿಸ್ಕೊಳ್ಳೋ ಸಮಸ್ಯೆ ಏನೂ ಅಲ್ಲ, ಕ್ಲಿಯರ್ ಆಗುತ್ತೆ, 1 ಮಂತಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿದರು ಅಷ್ಟೇ. ನೀರು ಮಾತ್ರ ಜಾಸ್ತಿ ಕುಡೀರಿ, ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಯಾವುದೇ ತರಹ ಮೆಡಿಸಿನ್ಸ್ ಏನು ನನಗೆ ಕೊಡಲಿಲ್ಲ. ಮತ್ತು ರಿಪೀಟ್ ಸ್ಕ್ಯಾನ್ ಬರೆದ್ರು. ಈಗ 6 ಮಂತ್ಸಲ್ಲಿ ಒಂದು ಸಲ ಮಾಡಿಸಿದ್ದೆ, 5 ಕಂಪ್ಲೀಟ್ 6 ಮಂತ್ಸಲ್ಲಿ ಒಂದು ಸಲ ಮಾಡಿಸಿದ್ದೆ. ಮತ್ತು ನೆಕ್ಸ್ಟು 7 ಮಂತ್ 1 ಮಂತ್ ಬಿಟ್ಕೊಂಡು ಬನ್ನಿ, ಮತ್ತು ನೆಕ್ಸ್ಟ್ ಸ್ಕ್ಯಾನ್ ಮಾಡ್ತೀವಿ ಅಂತ ಹೇಳಿದರು. ಡಾಕ್ಟರ್ ಅಷ್ಟು ಏನೂ ಆಗೋದಿಲ್ಲ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟರು. ಏನೋ ಒಂಥರ ಮೈಂಡಲ್ಲೆಲ್ಲ ಒಂಥರ ನೆಕ್ಸ್ಟು ಇನ್ನು 1 ಮಂತ್ ಯಾವಾಗ ಆಗುತ್ತೆ, ಯಾವಾಗ ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳಿ ಒಂಥರ ಟೆನ್ಷನ್ ಆಗ್ತಾನೆ ಇತ್ತು, ಅದು ಕ್ಲಿಯರ್ ಆಗಿದೆಯೋ ಇಲ್ವೋ ಅಂತೇಳಿ ನಾನಾ ರೀತಿ ಮನಸ್ಸಿಗೆಲ್ಲ ಒಂಥರ ಕೊರಿತಾ ಇತ್ತು. ಇದು ನನ್ನ ಸೆಕೆಂಡ್ ಸ್ಕ್ಯಾನ್, ಅಂದರೆ ಅನಾಮಲಿ ಸ್ಕ್ಯಾನ್ ರಿಪೋರ್ಟು. ಲಾಸ್ಟ್ ಟೈಮ್ ಇದರಲ್ಲಿ 25th ಮೇಗೆ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ, ಆದರೆ ಈ ಮಂತಲ್ಲಿ ಅನಾಮಲಿ ಸ್ಕ್ಯಾನಲ್ಲಿ 19th ಮೇಗೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಿಸ್ಟ್ ಇರೋದ್ರಿಂದ ಮತ್ತು ರಿಪೀಟ್ ಸ್ಕ್ಯಾನ್ ಆಫ್ಟರ್ 4 ವೀಕ್ಸ್ ಅಂತ ಹೇಳಿ ಸಜೆಸ್ಟ್ ಮಾಡಿದ್ದಾರೆ. ಈ ರೀತಿ ಸಿಸ್ಟ್ ಇದ್ದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸ್ಕ್ಯಾನು ಅಂದರೆ 1 ಮಂತ್ ಬಿಟ್ಟು ಬಂದು ಮತ್ತೆ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿ ರಿಪೀಟ್ ಸ್ಕ್ಯಾನ್ ಅಂತ ಹೇಳಿ ಲಾಸ್ಟ್ ಸ್ಕ್ಯಾನಲ್ಲಿ ಸಜೆಸ್ಟ್ ಮಾಡಿದ್ರಲ್ಲ, ನಾವು ನೆಕ್ಸ್ಟ್ ಮಂತ್ ಹೋಗಿ ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ಮಾಡಿಸ್ಬೇಕಾದ್ರಂತೂ ನಾನಂತೂ ರಾಯರನ್ನ ಅದೆಷ್ಟು ಸಲ ನೆನೆದಿನೋ ಗೊತ್ತಿಲ್ಲ, ಏನು ತೊಂದರೆ ಇಲ್ದಂಗೆಲ್ಲ ಕ್ಲಿಯರ್ ಆಗಿರಲಿ ಸಿಸ್ಟ್ ಅಂತೇಳಿ ಕೇಳ್ಕೊಳ್ತಾ ಇದ್ದೆ ಅವ್ರು ಸ್ಕ್ಯಾನ್ ಮಾಡಬೇಕಾದ್ರೆ. ಇಲ್ಲಿ ಇದು 7 ಮಂತ್ ರಿಪೀಟ್ ಸ್ಕ್ಯಾನ್ ಅಂತ ಹೇಳಿದ್ರಲ್ಲ, ಅದು 7 ಮಂತಲ್ಲಿ ಮಾಡಿಸಿರೋದು ಸ್ಕ್ಯಾನು. ಇದು ಅನಾಮಲಿ ಸ್ಕ್ಯಾನ್ ಅಲ್ಲ, ಇಲ್ಲೇ ಮೇಲೆ ಹಾಕಿದ್ದಾರೆ ನೋಡಿ. ಇದರಲ್ಲಿ ಬಂದು FHR ರೇಟು 160 ಇತ್ತು. ನನಗೇನಿದು ಅಂತಂದರೆ, ಇವಾಗ ಫಸ್ಟ್ ಸ್ಕ್ಯಾನಲ್ಲಿ ಗುಡ್ ಅಂತ ಹೇಳಿದ್ದಾರೆ, ಹಾಗೆ ಸೆಕೆಂಡ್ ಸ್ಕ್ಯಾನಲ್ಲಿ 140 ಸಮಥಿಂಗ್ ಅಷ್ಟಿತ್ತು.
ಸರಿ 140 ಇದೆ ಅಂತಂದರೆ ಗಂಡು ಮಗು, ಸರಿ ಓಕೆ ಅಂತಂದರೆ ಅವಾಗ ಸುಮ್ಮನಾದೆ. ಮತ್ತು ಇಲ್ಲಿ ಇದರಲ್ಲಿ 160 ಅಂತ ಇತ್ತು. ಆಗ ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು 160 ಇದೆ ಹೆಣ್ಮಗು ಆಗೋದು ಅಂತಂದರು. ಸರಿ ಓಕೆ ಸಂತೋಷ, ಹೆಣ್ಮಗುನೇ ಆಗಲಿ ಅಂತೇಳಿ ಅವರು ಹೇಳಿದ್ರು. ಇಲ್ಲಿ ಸಿಸ್ಟ್ ಇತ್ತು ಅಂತ ಹೇಳಿದ್ನಲ್ಲ, ಅದು ಮತ್ತು ರಿಪೀಟ್ ಸ್ಕ್ಯಾನಲ್ಲಿ ಮಾಡಿಸಿದಾಗ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳಿದರು. ಹಾಗೆ ಮಗುದು ವೆಯ್ಟ್ ಬಂದು 1 kg 100 ಗ್ರಾಮ್ ಇದೆ ನೋಡಿ, ಅಲ್ಲಿ ಹಾಕಿದ್ದಾರೆ ಫೆಟಲ್ ವೆಯ್ಟ್ ಅಂತ ಹೇಳಿ. ಹಾಗೆ ಸೆಫಾಲಿಕ್ ಪ್ರೆಸೆಂಟೇಷನ್ ಇದೆ ಅಂತ ಹೇಳಿದರು. ನಾರ್ಮಲ್ ಡೆಲಿವರಿ ಆಗಬಹುದು ಅಂತಲೂ ಕೂಡ ಹೇಳಿದರು. ಈ ರೀತಿ ಸೆಫಾಲಿಕ್ ಪ್ರೆಸೆಂಟೇಷನ್ ಇತ್ತು ಅಂದರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನೋಡಿ. ಫೆಟಲ್ ವೆಯ್ಟು ಹಾಗೆ 28 ವೀಕ್ಸ್ ಆಗಿತ್ತು ಆ ಸ್ಕ್ಯಾನ್ ಮಾಡಿಸಿದಾಗ, ಅಂದರೆ 7 ತಿಂಗಳು ಆಗಿತ್ತು. ನೆಕ್ಸ್ಟು ಇದು ನಾನು 9 ಮಂತ್ಸಲ್ಲಿ ಮಾಡಿಸಿರುವಂತಹ ಸ್ಕ್ಯಾನು. ಇಲ್ಲಿ ನಾವೇನೇನು ನೋಡಿದ್ವಿ ಅಂದರೆ NT ಸ್ಕ್ಯಾನ್ ನೋಡಿದ್ವಿ, ಹಾಗೆ ಅನಾಮಾಲಿ ಸ್ಕ್ಯಾನ್ ರಿಪೋರ್ಟು, ಮತ್ತು ಸಿಸ್ಟ್ ಇರೋದ್ರಿಂದ ಮತ್ತು ರಿಪೀಟ್ ಸ್ಕ್ಯಾನ್ ಹೇಳಿದಳ ಆ ಸ್ಕ್ಯಾನ್ ರಿಪೋರ್ಟ್ ನೋಡಿದ್ವಿ. ಇದು 9 ಮಂತ್ಸಲ್ಲಿ ಮಾಡಿಸಿರುವಂತಹ ಸ್ಕ್ಯಾನು ನೋಡಿ. 4/5/2021 ಮಾಡಿಸಿರುವಂತಹದ್ದು. ಇದರಲ್ಲೂ ಕೂಡ ಫೆಟಲ್ ಹಾರ್ಟ್ ರೇಟ್ ಬಂದು 138 ಇತ್ತು, ಕಡಿಮೆನೇ ಇದೆ. ಇದರಲ್ಲೂ ಕೂಡ 7 ಮಂತ್ ರಿಪೀಟ್ ಸ್ಕ್ಯಾನಲ್ಲಿ 160 ಇತ್ತು, ಬಟ್ ಅನಾಮಲಿ ಸ್ಕ್ಯಾನಲ್ಲಿ 141 ಇತ್ತು. 9 ಮಂತ್ಸ್ ಸ್ಕ್ಯಾನಲ್ಲಿ 138 ಇದೆ. ಹಾಗೆ ಮಗುದು ವೆಯ್ಟ್ ಕೂಡ ಇದೆ ನೋಡಿ. ಇದು 38 ವೀಕ್ಸ್ 6 ಡೇಸ್ ಇದ್ದಾಗ ಮಾಡಿಸಿರುವಂತಹ ಸ್ಕ್ಯಾನು. ಮಗು ವೆಯ್ಟ್ ಬಂದು 3 kg 426 ಗ್ರಾಮ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು. EFW ಅಂತ ಇದೆಯಲ್ಲ ಫೆಟಲ್ ವೆಯ್ಟು, ಅದು 3 kg 420 ಗ್ರಾಮ್ ಇದೆ. ಹಾಗೆ FHR ರೇಟ್ ಬಂದು 138 ಇದೆ. ಇದು ನನ್ನ 9 ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು. ಫ್ರೆಂಡ್ಸ್, ಇದುವರೆಗೂ ನನ್ನ ಪ್ರೆಗ್ನೆನ್ಸಿಯಲ್ಲಿ ಯಾವ್ಯಾವ ಥರ ಸ್ಕ್ಯಾನಿಂಗ್ ಮಾಡಿಸಿದ್ದೆ ಅಂತೆಲ್ಲ ರಿಪೋರ್ಟ್ಸ್ನೆಲ್ಲ ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡೆ. ಫೈನಲಿ ನನಗೆ ಗಂಡು ಮಗು ಆಯಿತು. ಅವನು ನನ್ನ ಮಗ ಹುಟ್ಟಿದಾಗ 3 kg 600 ಗ್ರಾಮ್ ಇದೆ. C-ಸೆಕ್ಷನ್ ಡೆಲಿವರಿ ಆಯಿತು. ಮಗು ಯಾವುದಾದ್ರೇನು, ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯವಾಗಿದ್ದರೆ ಸಾಕು. ಫ್ರೆಂಡ್ಸ್, ಇಂದಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಬಾಯ್ ಬಾಯ್.